ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಕಳೆದ 12 ವರ್ಷಗಳಿಂದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಯಾವತ್ತೂ ಸಹ ಒಂದು ವಿಚಾರಕ್ಕೆ ಯೋಚನೆ ಮಾಡಬೇಕಾಗಿರ್ಲಿಲ್ಲ. ಏನು ಅಂದ್ರೆ, ತನ್ನ ವಿರುದ್ಧ ವಿರೋಧ ಪಕ್ಷಗಳು ಅಥವಾ ವಿರೋಧಿಗಳು ಏನಾದರೂ ಟೀಕೆಗಳು ಮಾಡಿದಾಗ, ಆರೋಪಗಳು ಮಾಡಿದಾಗ ತಾನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಅದಕ್ಕೆ ಮುಖ್ಯವಾದಂತಹ ಶಕ್ತಿನೇ ಅಮಿತ್ ಶಾ. ಗುಜರಾತ್ ಆಡಳಿತದ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೆ ನರೇಂದ್ರ ಮೋದಿಯನ್ನ ನೆರಳಿನ ಹಾಗೆ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಂತಹ ಮತ್ತು ನರೇಂದ್ರ ಮೋದಿ ಹೆಸರು ಎತ್ತಿದ್ರು ಸಹ ಯಾರಾದ್ರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಿದ್ದಂತಹ ಅಮಿತ್ ಶಾ ಇದ್ದದ್ದು ದೊಡ್ಡ ಬಲವಾಗಿ ನರೇಂದ್ರ ಮೋದಿ ಅವರಿಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ವಿಚಾರವಾಗಿ ಅಮಿತ್ ಶಾ ಯಾವುದೇ ರೀತಿಯಿಂದಲೂ ಸಹ ಫೀಲ್ಡ್ಗೆ ಇಳಿತಾ ಇಲ್ಲ. ಸೊ ಇಬ್ಬರ ನಡುವೆ ಏನ್ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕಳೆದ 10-15 ದಿನಗಳಿಂದ ಮೋದಿ ಮತ್ತು ಅಮಿತ್ ಶಾ ಮುಖಾಮುಖಿನೇ ಆಗಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಭೇಟಿನೇ ಮಾಡಿಲ್ಲ ಅಂತ. ಭೇಟಿ ಮಾಡಿಲ್ಲ, ಓಕೆ, ಬಟ್ ಯಾಕೆ ಏಕಾಂಗಿಯಾಗಿದ್ದಾರೆ ಮೋದಿ ಅನ್ನುವಂತಹ ಯೋಚನೆಗಳು ಅಥವಾ ರೀತಿಯಾದಂತಹ ನಮ್ಮ ಕಡೆಯಿಂದ ವಿಶ್ಲೇಷಣೆಗಳು ಬರಬೇಕು ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ಹೇಳ್ತೀನಿ. ಈ ಕಾರಣಗಳಿಗೇನೆ ಅದು ಇರಬಹುದು ಅಂತ ಅನ್ಸುತ್ತೆ. ಏನು? ನಾನು ಆರಂಭದಲ್ಲೇ ಹೇಳ್ದಂಗೆ ಮೋದಿ ವಿರುದ್ಧ ಯಾರಾದ್ರೂ ಏನಾದ್ರೂ ಸಣ್ಣ ವಿಚಾರ ಎತ್ತಿದ್ರು ಸಹ ಅಮಿತ್ ಶಾ ಬಂದು ಡಿಫೆಂಡ್ ಮಾಡ್ಕೊಳ್ಳೋರು, ಅವ್ರ ವಿರುದ್ಧ ಗುಡುಗೋದು, ಏನೇನೋ ಮಾಡೋರು. ಆದ್ರೆ ಇತ್ತೀಚೆಗಿಲ್ಲ. ಇತ್ತೀಚೆಗೆ ನಡೆದಂತಹ ವಿದ್ಯಮಾನಗಳನ್ನ ಗಮನಿಸಿ. ಹಿರೇನ್ ಜೋಶಿ ಅನ್ನುವಂತಹ ಒಬ್ಬ ವ್ಯಕ್ತಿ, ಆತನೇ ಇಡೀ ಗೋಧಿ ಮಾಧ್ಯಮವನ್ನ ಮೋದಿ ಪರವಾಗಿ ಇರುವಂತೆ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿ. ಒಂದು ರೀತಿ ಪ್ರಾಪಗ್ಯಾಂಡಾ ಮಿನಿಸ್ಟರ್ ಇದ್ದಂಗೆ. ಜರ್ಮನಿಯಲ್ಲಿ ಪ್ರಾಪಗ್ಯಾಂಡಾ ಮಿನಿಸ್ಟರ್ ಇದ್ದಂಗೆ ಇಲ್ಲಿ ಭಾರತದಲ್ಲಿ ಹಿರೇನ್ ಜೋಶಿ ಅನ್ನುವಂತಹ ವ್ಯಕ್ತಿ ಇದ್ದ. ಪ್ರತಿಯೊಂದು ಚಾನಲ್ ಅನ್ನು ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಯಾವ ಟೈಮಿಗೆ ಯಾವ ಸುದ್ದಿ ಪ್ರಸಾರ ಮಾಡಬೇಕು, ಯಾರನ್ನ ತೋರಿಸ್ಬೇಕು, ಯಾರನ್ನ ತೋರಿಸಬಾರ್ದು, ಮೋದಿನ ಹೇಗೆಲ್ಲ ತೋರಿಸ್ಬೇಕು, ಹೇಗೆಲ್ಲ ಬಿಂಬಿಸ್ಬೇಕು, ಇನ್ಕ್ಲೂಡಿಂಗ್ ಪ್ರೋಗ್ರಾಮ್ ಟೈಟಲ್ ಹೇಗಿರಬೇಕು ಅನ್ನುವವರೆಗೆ ಹಿರೇನ್ ಜೋಶಿನ ಕೇಳಿನ ಮಾಧ್ಯಮಗಳು ಕೆಲಸ ಮಾಡ್ತಿತ್ತು ಅನ್ನುವ ಆರೋಪ ಇದೆ. ಅಂತಹ ವ್ಯಕ್ತಿಯನ್ನ ಪ್ರೈಮ್ ಮಿನಿಸ್ಟರ್ ಕಚೇರಿಯಿಂದ ತೆಗಿಬೇಕಾದಂತಹ ಅನಿವಾರ್ಯತೆ ಎದುರಾಯ್ತು. ಯಾಕಂದ್ರೆ ಯಾವುದೋ ಅವ್ಯವಹಾರದ ಕೇಸು ಬಂತು ಅನ್ನುವಂಥದ್ದು ನಮಗೆ ಬಂದಂತಹ ಮಾಹಿತಿ. ಆ ವ್ಯಕ್ತಿ ಹೋದ ನಂತರ ಟಿವಿ ಚಾನೆಲ್ಗಳು ಕಂಟ್ರೋಲ್ ಕಳ್ಕೊಂಡಂಗೆ ಆಯ್ತು. ಬಿಜೆಪಿ ಟಿವಿ ಚಾನೆಲ್ಗಳ ಮೇಲೆ ಏನು, ಒಂದು ಕಡೆ ಅರ್ನಬ್ ಗೋಸ್ವಾಮಿ ಅಂತಹ ಪಕ್ಕಾ ನಿಷ್ಠಾವಂತ, ಬಿಜೆಪಿ ನಿಷ್ಠಾವಂತ, ಮೋದಿ ನಿಷ್ಠಾವಂತ, ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮದ ಒಂದು ರೀತಿ ಟಾಪ್ ಮೋಸ್ಟ್ ಫಿಗರ್, ಆತನೇ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ದ. ಮೋದಿ ಹೆಸರು ಹೇಳ್ಕೊಂಡೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ದ. ಯಾವ ವಿಚಾರದಲ್ಲಿ? ಇಂಡಿಗೋ ಏರೋಪ್ಲೇನ್ಗಳು ಎಲ್ಲವೂ ಸಹ ಒಂದಷ್ಟು ಹಾರಾಟಗಳು ರದ್ದಾದವಲ್ಲ, ಒಂದಷ್ಟಲ್ಲ, ಸಿಕ್ಕಾಪಟ್ಟೆ ಹಾರಾಟಗಳು ರದ್ದಾಯ್ತಲ್ಲ, ಆ ವಿಚಾರವಾಗಿ, ಅರಾವಳಿ ಬೆಟ್ಟಗಳ ವಿಚಾರವಾಗಿ, ಈ ಈ ರೀತಿ ವಿಚಾರಗಳು ಬಂದಾಗೆಲ್ಲ ನರೇಂದ್ರ ಮೋದಿ ಹೆಸರು ಹೇಳಿನೇ ಮೋದಿ ಸರ್ಕಾರ ಏನು ಮಾಡ್ತಿದೆ ನೇರವಾಗಿ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ದ. ಹಿರೇನ್ ಜೋಶಿ ಇದ್ದಿದ್ರೆ ಅದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಅಮಿತ್ ಶಾ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನ ಕೊಟ್ಟಿರಲಿಲ್ಲ. ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಕೊಟ್ಟಿಲ್ಲ. ಏನೇನಾಯ್ತು? ಅರಾವಳಿ ಬೆಟ್ಟಗಳ ಬಗ್ಗೆ ಅಷ್ಟೆಲ್ಲ ರಾದ್ಧಾಂತಗಳಾಯ್ತು. ಅದರ ಬಗ್ಗೆ ಮೋದಿಯನ್ನ ಸಿಕ್ಕಾಪಟ್ಟೆ ಟೀಕೆ ಮಾಡಿದ್ರು. ಮಾಧ್ಯಮಗಳು ಟೀಕೆ ಮಾಡಿದ್ವು, ವಿಪಕ್ಷಗಳು ಅಟ್ಯಾಕ್ ಮಾಡಿದ್ವು. ಆದರೆ ಅಮಿತ್ ಶಾ ಅದರ ಬಗ್ಗೆ ಚಕಾರ ಎತ್ತಲಿಲ್ಲ, ಹೆಚ್ಚಿಗೆ ಮಾತಾಡಲಿಲ್ಲ, ಏನು ಮಾತಾಡಲಿಲ್ಲ. ಯುಜಿಸಿಯಲ್ಲಿ ಒಬಿಸಿಗಳಿಗೂ ಸಹ SC ST ರೀತಿಯಲ್ಲಿ ಒಂದು ಜಾತಿ ದೌರ್ಜನ್ಯ ತಡೆ ಕಾಯ್ದೆ ರೀತಿಯಲ್ಲಿ ತಂದಾಗ ಅದರ ವಿರುದ್ಧ ಬ್ರಾಹ್ಮಣರು ಬೀದಿಗೆ ಬಂದ್ರು, ಸವರ್ಣೀಯರು ಬೀದಿಗೆ ಬಂದ್ರು. ನರೇಂದ್ರ ಮೋದಿಯನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರು. ನರೇಂದ್ರ ಮೋದಿ ಪ್ರತಿಕೃತಿಗಳಿಗೆ ಚಪ್ಪಲಿಯಲ್ಲಿ ಹೊಡೆದ್ರು, ಬೆಂಕಿ ಹಾಕಿದ್ರು. ಆಗಲೂ ಸಹ ಅಮಿತ್ ಶಾ ಹೆಚ್ಚಿಗೆ ಹೊರಗಡೆ ಬಂದು ಏನು ಮಾತಾಡಲಿಲ್ಲ. ನರೇಂದ್ರ ಮೋದಿ ಅವರ ಕುರಿತಾಗಿ ಡಿಫೆನ್ಸ್ ಅಲ್ಲಿ ಏನು ಮಾತಾಡಲಿಲ್ಲ, ಏನು ಮಾಡಲಿಲ್ಲ, ಸೈಲೆಂಟ್ ಆಗಿದ್ರು. ಅನಂತರ ಟ್ರೇಡ್ ಡೀಲ್ ವಿಚಾರದಲ್ಲಿಯೂ ಸಹ ಅಮಿತ್ ಶಾ ಕಡೆಯಿಂದ ಏನೂ ಇಲ್ಲ. ಅಮಿತ್ ಶಾ ಕಡೆಯಿಂದ ಏನೂ ಇರಲಿಲ್ಲ. ಯಾವ ಡಿಫೆನ್ಸು ಇಲ್ಲ. ನರೇಂದ್ರ ಮೋದಿನ ಬಚಾವ್ ಮಾಡೋದು ಅಥವಾ ಸರ್ಕಾರದ ಪರವಾಗಿ ಮಾತಾಡೋದು ಏನು ಮಾಡಲಿಲ್ಲ. ಯಾವ ಮಾಧ್ಯಮದ ಮುಂದೆನೂ ಬಂದು ಮಾತಾಡಲಿಲ್ಲ, ಸೈಲೆಂಟ್ ಆಗಿದ್ದಾರೆ. F-15 ಫೈಲ್ಸ್ ವಿಚಾರದಲ್ಲಿ ಅಷ್ಟೇನೆ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಮಿತ್ ಶಾ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಸದನದಲ್ಲಿ ಒಂಚೂರು ಮಾತಾಡಿದ್ದು ಬಿಟ್ರೆ ಹೊರಗಡೆ
ಎಲ್ಲೂ ಅದರ ಬಗ್ಗೆ ಚಕಾರ ಇಲ್ಲ, ಮಾತಿಲ್ಲ. ಮೋದಿ ಪರವಾಗಿ ಬ್ಯಾಟ್ ಬೀಸೋದು ಅಥವಾ ಬಾಲ್ ಬೀಸೋದು ಎಂಥದ್ದು ಇಲ್ಲ. ಕಂಪ್ಲೀಟ್ ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್. ಹೀಗೆ ಪ್ರತಿ ಒಂದು ವಿಚಾರದಲ್ಲಿ ಸಹ ಇತ್ತೀಚಿನ ಘಟನೆಗಳಲ್ಲಿ ಅಮಿತ್ ಶಾ ಯಾವುದೇ ರೀತಿಯಲ್ಲೂ ಸಹ ನೇರವಾಗಿ ಬಂದು ಓಪನ್ ಆಗಿ ಬಂದು ಮೋದಿಯವರ ಡಿಫೆನ್ಸ್ ಅಲ್ಲಿ ಏನನ್ನೂ ಮಾತಾಡಿಲ್ಲ, ಅವರನ್ನ ಸಮರ್ಥಿಸ್ಕೊಂಡು ಏನನ್ನೂ ಮಾಡಿಲ್ಲ. ಅದು ಎದ್ದು ಕಾಣ್ತಾ ಇದೆ. ಈಗ ಎದ್ದು ಕಾಣ್ತಾ ಇದೆ. ನರೇಂದ್ರ ಮೋದಿ ಅವರ ಮೇಲೆ ಈಗ ಸಾಕಷ್ಟು ಆರೋಪಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಬ್ಯಾಕ್ ಟು ಬ್ಯಾಕ್ ಬರ್ತಿದ್ರು ಸಹ ಈ ಹಿಂದಿನ ಅಮಿತ್ ಶಾ ಈಗ ಕಾಣಿಸ್ತಾನೆ ಇಲ್ಲ. ಇನ್ನೊಂದು ಮಾಹಿತಿ ಬರ್ತಿರುವಂತಹದ್ದು, ಅಮಿತ್ ಶಾ ಮತ್ತು ಮೋದಿ ಮುಖಾಮುಖಿಯಾಗಿ 15 ದಿನಗಳಾಗಿದೆ. ಅವರಿಬ್ಬರು ಭೇಟಿನೇ ಮಾಡಿಲ್ಲ, ಹೆಚ್ಚಿಗೆ ಮಾತುಕತೆನೂ ಇಲ್ಲ ಅಂತ. ಇದಕ್ಕೆ ಕಾರಣ ರಾಷ್ಟ್ರೀಯ ಅಧ್ಯಕ್ಷರ ನೇಮಕನ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಅದು ಒಂದು ಕಾರಣ ಇರಬಹುದು. ನಿತಿನ್ ನವೀನ್ ಅನ್ನುವಂತಹ ಯಾರಿಗೂ ಗೊತ್ತಿಲ್ಲದಂತಹ ವ್ಯಕ್ತಿಯನ್ನ ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿಟ್ಟಿದ್ದಾರೆ. ಯಾವ ನಿತಿನ್ ನವೀನ್ ಅಮಿತ್ ಶಾನ ಭೇಟಿ ಮಾಡೋದಕ್ಕೆ ಕಳೆದ 1.5-2 ತಿಂಗಳ ಹಿಂದೆ ಭೇಟಿ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ ಅಮಿತ್ ಶಾನ. ಆ ಕೆಳಗಿನ ಮಟ್ಟದಲ್ಲಿದ್ದಂತಹ ವ್ಯಕ್ತಿ ನಿತಿನ್ ನವೀನ್ ಇದಕ್ಕಿದ್ದ ಹಾಗೆ ಈಗ ಅಫಿಷಿಯಲಿ, ಪರ್ಸನಲ್ ಆಗಿ ಅಥವಾ ನಿಜವಾಗ್ಲೂ ವಾಸ್ತವದಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅಫಿಷಿಯಲಿ ಅಮಿತ್ ಶಾಗೆ ಬಾಸ್ ಯಾರು? ನಿತಿನ್ ನವೀನ್. ಅಮಿತ್ ಶಾನ್ ಭೇಟಿ ಮಾಡೋದು ಸಾಧ್ಯನೇ ಇಲ್ಲದಂತಹ ವ್ಯಕ್ತಿ ಈಗ ಬಾಸ್. ಅದು ಎಲ್ಲಾದ್ರೂ ಅಮಿತ್ ಶಾಗೆ ಕ್ಲಾಶ್ ಆಗ್ತಿದ್ಯಾ? ನರೇಂದ್ರ ಮೋದಿ ಅವರ ಆಯ್ಕೆನಾ ಅದು ಕ್ಲಾಶ್ ಆಗ್ತಿದ್ಯಾ? ಅಥವಾ ನರೇಂದ್ರ ಮೋದಿ ಅವ್ರದ್ದು ಹೇಗೂ ಅವಧಿಗಳು ಮುಗಿತಾ ಇದೆ, ಇನ್ನು ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಮಾಡೋದೇನಿದೆ? ಮುಂದಿನ ಚುನಾವಣೆಗಳಿಗೆ ಅವರೇನು ಪ್ರಧಾನಿ ಫೇಸ್ ಅಲ್ವಲ್ಲ? ಆ ಮೈಂಡ್ ಸೆಟ್ಗೆ ಅಮಿತ್ ಶಾ ಹೋಗ್ಬಿಟ್ಟಿದಾರ? ಎಲ್ಲ ಪ್ರಶ್ನೆಗಳು ಬರ್ತವೆ. ಯಾಕೆಂದ್ರೆ ಅಮಿತ್ ಶಾ ಇತ್ತೀಚಿನ ದಿನಗಳಲ್ಲಿ ಮೋದಿ ಕುರಿತಾಗಿ, ಮೋದಿ ಡಿಫೆನ್ಸ್ ಅಲ್ಲಿ, ಮೋದಿ ಪರವಾಗಿ ಏನನ್ನು ಮಾಡ್ತಿಲ್ಲ, ಏನು ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈ ಪ್ರಶ್ನೆಗಳು ಈಗೆಲ್ಲವೂ ಸಹ ಉದ್ಭವಿಸ್ತಾ ಬರ್ತಿರ್ತವೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು? ನರೇಂದ್ರ ಮೋದಿ ನಿಧಾನಕ್ಕೆ ಒಂಟಿ ಆಗ್ತಾರ? ಬಿಜೆಪಿಯ ಸಂಸ್ಕೃತಿನೇ ಇದೆಯಲ್ಲ, ಅದ್ವಾನಿಗೆ ಏನ್ ಗತಿ ಆಯ್ತು, ನರೇಂದ್ರ ಮೋದಿಗೂ ಅದೇ ಗತಿ ಆಗುತ್ತಾ? ಮುಗೀತು, ಏಜ್ ಆಯ್ತು, ಇನ್ನಿವರಿಂದ ಲಾಭ ಇಲ್ಲ, ಪಕ್ಕಕ್ಕೆ ಸರ್ಸ್ಬಿಡೋಣ. ಮಾರ್ಗದರ್ಶಕ್ ಮಂಡಲ್ ಅಂತ ಏನೋ ಒಂದು ಇಲ್ಲದಂತಹ ಒಂದು ಹುದ್ದೆಯನ್ನ ಕೊಟ್ಟುಬಿಟ್ಟು ಅವ್ರನ್ನ ಹಾಗೆ ಮರೆಮಾಚ್ಬಿಡೋದು. ಅದ್ವಾನಿ ಕತೆ ಹಾಗೆ ಆಗಿದ್ದು, ಮುರಳಿ ಮನೋಹರ್ ಜೋಶಿ ಕತೆ ಹಾಗೆ ಆಗಿದ್ದು, ಯಶವಂತ್ ಸಿನ್ಹಾ ಕತೆ ಹಾಗೆ ಅದೇ ರೀತಿ ಆಗಿದ್ದು. ಒಬ್ರಲ್ಲ ಇಬ್ರಲ್ಲ, ಸುಮಾರು ಜನ ಬಿಜೆಪಿಯಲ್ಲಿ ಹಿರಿಯ ನಾಯಕರ ಕತೆ ಹಾಗೆ ಆಯ್ತು. ಸೊ ನರೇಂದ್ರ ಮೋದಿ ಅವ್ರಿಗೂ ಸಹ ಅದೇ ಅಂತ ಬಂದಿದ್ಯಾ? ಅದೇ ರೀತಿ ಈಗ ನಿಧಾನಕ್ಕೆ ಅವ್ರನ್ನ ಫೇಸ್ ಔಟ್ ಮಾಡಿಕೊಂಡು ಹೋಗ್ಬಿಡ್ತಾರ? ಆ ಪ್ರಶ್ನೆಗಳು ಸಹ ಬರ್ತವೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಮತ್ತೆ ಮಾರ್ಚ್ ಅಲ್ಲಿ ಅಧಿವೇಶನ ಇದೆ. ಆ ಸಂದರ್ಭದಲ್ಲಿ ಏನಾದರೂ ಅಮಿತ್ ಶಾ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡ್ತಾರ? ಈಗ ಬೇರೆ ಕಾರಣಗಳಿಗೆ ಸುಮ್ಮನಿದಾರ? ಗೊತ್ತಿಲ್ಲ. ಆ ಅಧಿವೇಶನದಲ್ಲಿಯೂ ಸಹ ಅಮಿತ್ ಶಾ ನಡವಳಿಕೆ ಇದೇ ರೀತಿ ಇದ್ರೆ ಆಗ ನಾವು ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಳ್ಳಬಹುದು, ನರೇಂದ್ರ ಮೋದಿ ಅವರಿಗೆ ಎಕ್ಸಿಟ್ ಅನ್ನ ತೋರಿಸ್ತಿದ್ದಾರೆ. ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.